ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ರು? ತುಂಬ. ನಾನೆಂತ ಕೇಳಿದ್ರಿಲ್ಲ ಅಂತ ಹೇಳ್ತಿರ್ಲಿಲ್ಲ. ನಾನೇನಾದರೂ ಬೇಕು ಅಂತ ಹೇಳಿದರೆ ಹಣ ಇಲ್ಲದಿದ್ರು ಹೇಗಾದರೂ ತರ್ತಿದ್ರು. ನಮ್ಮ ಕಷ್ಟವನ್ನು ಯಾರಲ್ಲಿ ಹೇಳೋದು? ಇನ್ನು ಮಕ್ಕಳನ್ನ ಹಿಡ್ಕೊಂಡು ನನ್ನ ಗತಿ ಏನು ನೋಡಿ, ನೀವು ಒಬ್ಬರು ದುಡ್ದು ಜೀವನ ಮಾಡಬೇಕಿತ್ತು. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಳೆದ 2 ದಿವಸಗಳ ಹಿಂದೆ ಆಗಿರುವಂತಹ ನೋವಿನ ಘಟನೆ ನಮಗೆಲ್ಲರಿಗೂ ಗೊತ್ತು. ಕನಕ ಮಜಲ್ನಲ್ಲಿ ಏನಾಯಿತು ಅವತ್ತು, ಏಕಾಹ ಭಜನೆ ಇದ್ದಂಥ ಸಂದರ್ಭದಲ್ಲಿ, ಭಜನೆ ಮುಗಿಸಿ ಬರ್ತಿದ್ದಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಯನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಇಬ್ಬರು ಪಾದಾಚಾರಿಗಳ ಮೇಲೆ ಕಾರೊಂದು ಡಿಕ್ಕಿಯಾಗಿ ಹೋಗುತ್ತೆ. ಒಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ, ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಇನ್ನೊಬ್ಬರನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಇನ್ನೊಬ್ಬರು ಕೂಡ ಇದ್ದಾರೆ ಅಂಥೇಳಿ. ಆದರೆ ಆ ಕಾರನ್ನು ನಿಲ್ಲಿಸದೆ ಹೋದಂತಹ ವ್ಯಕ್ತಿ ಇದ್ದಾರಲ್ಲ, ನಿಜಕ್ಕೂ ಕೂಡ ಅವರು ಮಾಡಿದಂತಹ ಕೆಲಸ, ಇನ್ ಕೇಸ್ ಅವರೆಲ್ಲಾದರೂ ಒಂದು ಮನಸ್ಸು ಮಾಡಿ ಇನ್ನೊಬ್ಬರನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡ್ಬೋದಿತ್ತು. ಆದರೆ ಇವತ್ತು ಬಹಳ ನೋವಿನ ವಿಚಾರ ಅಂತ ಹೇಳಿದರೆ, ನಮಗೆಲ್ಲರಿಗೂ ಅವರ ಜೀವಗಳು ಹೋಯಿತು. ಆದರೆ ಆ ಮನೆಯವರ ಸಂಕಟವನ್ನು ಏನು ಹೇಳೋದು, ಆ ಮನೆಯವರ ನೋವಿದೆಯಲ್ಲ, ಆ ನೋವನ್ನು ಹೇಗೆ ಹೇಳೋದು? ಒಂದು ಮಾತಿದೆ, ನಮಗೆ ಕಷ್ಟ ಬಂದಾಗ ನಾವು ಆ ದೇವರನ್ನು ಸ್ಮರಣೆ ಮಾಡ್ಕೊಳ್ತೇವೆ. ಆದರೆ ಇಲ್ಲಿಯ ಪರಿಸ್ಥಿತಿಯಲ್ಲಿ ಈ ಮನೆಯವರಿಗೆ ದೇವರನ್ನು ಕೂಡ ಸ್ಮರಣೆ ಮಾಡೋದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ತಮ್ಮವರು ತಮ್ಮ ಆಧಾರ ಸ್ತಂಭವಾಗಿರುವಂಥ ಮನೆಗೆ ಅವರನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇವತ್ತು ಮಕ್ಕಳು ತಂದೆಯನ್ನು ಕಳ್ಕೊಂಡು ಅಳ್ತಾ ಇದ್ದಾರೆ, ಈ ಕಡೆ ತಮ್ಮ ಯಜಮಾನರನ್ನು ಕಳ್ಕೊಂಡು ವೃದ್ಧೆ ಅಳ್ತಾ ಇದ್ದಾರೆ. ಅದೇ ನಾವು ನೋಡ್ತಾ ಇದ್ದೀವಿ. ಕನಕ ಮಜಲ್ನ ಒಂದು ಘಟನೆಯನ್ನು ನಾವು ಮನಸ್ಸಿನಲ್ಲಿ ತರುವುದಾದರೆ, ಅಲ್ಲಿ ರಾಮಯ್ಯ ರೈ ಅವರು ಯಾವ ಥರ ಜೀವವನ್ನು ಕಳೆದುಕೊಂಡ್ರು, ಆ ಒಂದು ಕುಟುಂಬ ಅವರ ಇವತ್ತು ಯಾವ ಥರ ಸಂಕಷ್ಟದಲ್ಲಿದೆ ಅನ್ನೋದನ್ನು ನೋಡಬಹುದು. ಅದರ ಜೊತೆಗೆ ಜನಾರ್ದನ ರೈ ಅವರು ಕೂಡ ಅಷ್ಟೇ. ಅವರು ಸುಳ್ಯದಲ್ಲಿ ಇದ್ದರು. ಮೂಲತಃ ಅವರು ಸುಳ್ಯದವರು. ಈ ಮನೆಯಿಂದ ಅಂದರೆ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಇಲ್ಲಿಯ ಕಕ್ಕೂರು ಅನ್ನುವಂತಹ ಒಂದು ಸ್ಥಳ. ಈ ಸ್ಥಳದಲ್ಲಿ, ಈ ಒಂದು ಊರಲ್ಲಿ ಅವರು ರಾಮಯ್ಯ ರೈ ಅವರು ಇರ್ತಾರೆ. ಅವರು ಬಹಳಷ್ಟು ಚೆನ್ನಾಗಿ ಬದುಕಿ ಬಾಳಿದವರು. ಜೊತೆಗೆ ಅವರ ಮಗಳನ್ನು ಸುಳ್ಯಕ್ಕೆ ಮದುವೆ ಮಾಡಿಕೊಡ್ತಾರೆ. ಸುಳ್ಯಕ್ಕೆ ಮದುವೆ ಮಾಡಿಕೊಟ್ಟು ಅಲ್ಲಿ ಇಬ್ಬರು ಮಕ್ಕಳು ಅವರಿಗೆ ಜನಿಸ್ತಾರೆ. ಜನಾರ್ದನ ಅವರ ಒಂದು ಕುಟುಂಬ ಚೆನ್ನಾಗಿ ಇರ್ತಾರೆ. ಆದರೆ ದುರದೃಷ್ಟವಶಾತ್ ಇವತ್ತು ಆಗಿರುವಂತಹ ಘಟನೆ ನೆನೆಸ್ಕೊಂಡ್ರೆ ಬೇಸರ ಆಗುತ್ತೆ. ಎಂತಮ್ಮ ನಿಮ್ಮ ಹೆಸರು? ಹಿತಶ್ರೀ. ಹಿತಾಶ್ರೀ. ಓಕೆ, ಹಿತಾಶ್ರೀ, ಅವತ್ತು ಭಜನೆಗೆ ಹೋಗಿದ್ರಿ, ನೀವು ಕೂಡ ತಂದೆ ಜೊತೆಗೆ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಭಜನೆ ಮುಗಿಸಿ ಅವರು ಬರ್ತಾಯಿದ್ರು. ಮುಂದುಗಡೆ ತಂದೆ ಮತ್ತು ನಿಮ್ಮ ತಾತ ಮುಂದುಗಡೆ ಬಂದರು. ನೀವು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರಿ. ಇಂಥ ಸಂದರ್ಭದಲ್ಲಿ ಏನೋ ಶಬ್ದ ಆದಾಗ ಆಗುತ್ತೆ, ನಿಮಗೆ ಗೊತ್ತಾಗಿರಲ್ಲ. ನೆಕ್ಸ್ಟ್ ನೋಡುವಾಗ ತಾತನಿಗೆ ಈ ಥರ ಆಗಿರೋದು ಅರಿವಿಗೆ ಬರುತ್ತೆ. ತಂದೆ ಎಲ್ಲೋ ಆ ಕಡೆ ಇದ್ದಾರೆ ಅಂತ ನೀವು ಭಾವಿಸ್ತೀರಿ. ಅಂಥ ಸಂದರ್ಭದಲ್ಲಿ ನಿಮಗೆ ಅವತ್ತು ಯಾವ ಥರದ ನೀವು ಆ ಒಂದು ಘಟನೆಯಿಂದ ಶಾಕ್ ಅಂತ ಹೇಳ್ತೇವೆ, ಯಾರಿಗಾದರೂ ಅಷ್ಟೇ, ಇದರಲ್ಲಿ ತಮ್ಮ ಬಂಧುಗಳಿಗೋ ತಮ್ಮ ತಂದೆ ತಾಯಿಗೋ ಥರ ಆದಾಗ ನಮಗೆ ಶಾಕ್ ಆಗಿಬಿಡ್ತೇವೆ. ನಾವು ಸ್ಟಿಲ್ ಅದನ್ನು ಏನಂತ ಹೇಳ್ತೇವೆ, ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ಏನು ರಿಯಾಕ್ಟ್ ಮಾಡಬೇಕು ಗೊತ್ತಾಗಲ್ಲ. ನಿಮಗೆ ಆ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು ಅಂತ ನಾನು ಭಾವಿಸ್ತೀನಿ. ಹೌದು. ಅಂದರೆ ನಾವಲ್ಲಿ ನಾನು, ಅಮ್ಮ ಮತ್ತು ಇಬ್ಬರು ಆಚೆ ಪಕ್ಕದ ಮನೆಯವರು ಇಬ್ಬರು ಇದ್ದರು. ನಾವು ಬರ್ತಾಯಿದ್ವಿ. ತಾತ ಮತ್ತು ಅಪ್ಪ ಸ್ವಲ್ಪ ಮುಂದೆ ಹೋಗಿದ್ದರು. ಆಗಬೇಕಾದ್ರೆ ನಾವು ಅಂದ್ಕೊಳೋದು ಅಪ್ಪ ಅಲ್ಲೇ ಹೋಗಿದ್ದಾರೆ, ಅಂದರೆ ಭಜನಾ ಮಂದಿರಕ್ಕೆ ಹೋಗಿದ್ದಾರೆ ಅಂತ. ತಾತನನ್ನು ಗುದ್ದಿಕೊಂಡು ಬರುವಾಗಲೇ ನಮಗೆ ಗೊತ್ತು. ಅಂದರೆ ಸೌಂಡ್ ಕೇಳಿದ್ದೆ, ನಾವು ತಾತನನ್ನು ಗುದ್ದಿಕೊಂಡು ಬಂದ ಹಾಗೆ ಅಂದ್ಕೊಂಡ್ವಿ. ಅಂದರೆ ತಾತ ಪಲ್ಟಿಯಾಗಿ ನಮ್ಮ ಎದುರೇ ಅಲ್ಲಿಂದ ಹಿಡಿದ್ರೆ ಸಾಧಾರಣ ನಮ್ಮ ಎದುರು ತನಕ ಹೊರಳಿಸ್ಕೊಂಡು ಬಂದ್ಯಾನ ಅವನು ಕಾರಲ್ಲಿ ಬಂದು. ನಾವು ಹೋಗಿ ಹಿಡ್ಕೊಂಡು, ಆಗ ನಾನು ಅದನ್ನು ಕಾರನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ತಾತನನ್ನು ಹಿಡ್ಕೊಂಡ್ವಿ. ಮತ್ತು ಅವ ಸೀದಾ ಹೋಗಿದ್ದ. ನಮ್ಮ ಅದೇ ಹತ್ತಿರ ಮನೆಯವರು ನೋಡಿದ್ದಾರೆ. ಅವರು ಸ್ವಲ್ಪ ಕಾರನ್ನು ನಂಬರ್ ನೋಡಲಿಕ್ಕೆ ಅಂತ ಓಡಿದ್ರು. ಆದರೆ ಅವನು ಸ್ಪೀಡ್ ಹೋಗಿದ್ದಾನೆ. ಮತ್ತು ಅವನು ಹೋದಾಗೆ ಹಿಂದೊಬ್ಬರು ಬೈಕಿನವರು ಬಂದರು. ಅವರು ಹೇಳಿದರು, ಅವರು ಮತ್ತೆ ವಾಪಸ್ ಅವನನ್ನು ಫಾಲೋ ಮಾಡಿಕೊಂಡು ಸುಣ್ಣಮೂಲೆ ತನಕ ಹೋಗಿದ್ದಾರೆ. ಅಲ್ಲಿಂದ ಅವನು ಮತ್ತೆ ಸ್ಪೀಡ್ ಹೋದ ಅಂತ ಹೇಳಿದರು. ವಾಪಸ್ ಬಂದು ಅವನು ಅಲ್ಲಿಂದ ಆಚೆಯಿಂದ ಕುಂಬ್ರದಿಂದ ಬರುವಾಗಲೇ ಹಾಗೆ ರಾಂಗ್ ಸೈಡಲ್ಲೆಲ್ಲ ಬಂದ್ಯಾನೆ ಅಂತ ಹೇಳಿದರು. ಮತ್ತು ಯಾರು ಗಾಡಿಯೆಲ್ಲ ನಿಲ್ಲಿಸಿಲ್ಲ. ಮತ್ತು ಒಂದು ರಿಕ್ಷಾ ಬಂತು, ಅದರಲ್ಲಿ ಹಾಕಿ ತಾತ ನಾನು ಕರ್ಕೊಂಡು ಬಂದೆ ಹಾಸ್ಪಿಟಲಿಗೆ. ನಾನು ಅಪ್ಪನಿಗೆ, ತಾತ ಅಲ್ಲಿ ಬಿದ್ದಾಗಬೇಕಾದ್ರೆ ಅಪ್ಪನಿಗೆ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಕಾಲ್ ಮಾಡಿದರೆ ಅಪ್ಪ ರಿಸೀವ್ ಮಾಡಿಲ್ಲ. ನಾವು ಅಂದ್ಕೊಂಡು ಅವ್ರು ಭಜನಾ ಮಂದಿರದೊಳಗಿದ್ದಾರೆ ಅಂತ. ಹಾಗೆ ಮತ್ತೆ ಅಲ್ಲೆಲ್ಲರಿಗೆ ಕಾಲ್ ಮಾಡಿ ಅನೌನ್ಸ್ ಎಲ್ಲ ಮಾಡಿ ಎಲ್ಲಿ ಹುಡುಕಿದ್ರೆ ಅಪ್ಪ ಕಾಣಲಿಲ್ಲ. ಅದಕ್ಕೆ ನಾನು ಆ ಪಕ್ಕದ ಮನೆ ಹೆಂಗಸ ಅಲ್ಲೇ ಇತ್ತು. ನಾನು ಮತ್ತೆ ಅವ್ರ ಜೊತೆ ಹೇಳಿದೆ, ಅಪ್ಪ ಇಷ್ಟೊತ್ತು ಕಾಲೆಲ್ಲ ಇರುವವರಲ್ಲ, ಒಮ್ಮೆ ಅಲ್ಲಿ ಹುಡುಕಿ ಅಂತ. ಹಾಗೆ ಅವರೆಲ್ಲ ಅಲ್ಲೇ ಹುಡುಕಿಕೊಂಡು ರೋಡಲ್ಲೆಲ್ಲ ಹುಡುಕಿಕೊಂಡು ಬರುವಾಗ ಅಪ್ಪ ಕಣಿಯಲ್ಲಿ ಬಿದ್ದಿದ್ದರು. ಫುಲ್ಲು ರಕ್ತ, ತಲೆನ ತುಂಬ, ಒಂದು 3/4 ಗಂಟೆ ರಕ್ತ ಹೋಗಿದ್ದಂತೆ. ಮತ್ತು ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಮತ್ತು ಟ್ರೀಟ್ಮೆಂಟ್ ಆಗಿ ಮತ್ತು ಅಲ್ಲಿಂದ ಸೀದಾ ಮಂಗಳೂರಿಗೆ ಕರ್ಕೊಂಡು ಹೋದ್ರು ಇಬ್ಬರನ್ನು ಸಹ.
ಮರುದಿವಸ ಬೆಳಿಗ್ಗೆ ಆಗುವಾಗ ಇಬ್ಬರು ಸಹ ತೀರಿ ಹೋಗಿದ್ದಾರೆ. ಈಗ ನಿಮ್ಮ ಶಿಕ್ಷಣದ ಜವಾಬ್ದಾರಿಯನ್ನು ನಿಮ್ಮ ತಂದೆ ಹೊತ್ತಿದ್ರು. ಕೂಲಿ ಕೆಲಸವೋ ಕಷ್ಟ ಸುಖವೋ ಹೇಗೋ ಮಾಡಿ ನಿಮ್ಮನ್ನು ಓದಿಸ್ತಾ ಇದ್ರು. ನಿಮ್ಮ ಬದುಕಲ್ಲಿ ಏನಾದರೂ ಮಗಳು ಮಾಡಲಿ ಅಂತ ಕನ್ಸ್ಕೊಂಡಿದ್ರು. ಅಪ್ಪನಿಗೆ ಮಗಳು ಅಂದರೆ ತುಂಬನೇ ಸಾಧಾರಣವಾಗಿ ನೋಡೋದು ಅಪ್ಪಂದ್ರಿಗೆ ತುಂಬ ಪ್ರೀತಿ ಇರ್ತದೆ. ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ರು? ತುಂಬ. ನಾನೆಂತ ಕೇಳಿದ್ರಿಲ್ಲ ಅಂತ ಹೇಳ್ತಿರ್ಲಿಲ್ಲ. ನಾನೇನಾದರೂ ಬೇಕು ಅಂತ ಹೇಳಿದರೆ ಹಣ ಇಲ್ಲದಿದ್ರು ಹೇಗಾದರೂ ತರ್ತಿದ್ರು. ಇಬ್ಬರು ನನ್ನ ತಣ್ಣ ಇಬ್ಬರು ಚಂದ ಓದಿ ಒಂದು ಒಳ್ಳೆ ಜಾಬಿಗೆ ಹೋಗಿ ಅವರನ್ನು ಮನೇಲಿ ಕೂರಿಸಿ ನಾವು ಅವರನ್ನು ಸಾಕಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಯಾವುದಾಗಲಿಲ್ಲ. ಈಗ ಏನಂತ ಹೇಳಿದರೆ ಇನ್ನು ನಿಮ್ಮ ಮುಂದೆ ಇರೋದು ನಿಮ್ಮ ಶಿಕ್ಷಣ. ಅಪ್ಪನ ಕನಸು ಏನಿತ್ತು ಅದನ್ನು ನೆರವೇರಿಸುವಂತಹ ಜವಾಬ್ದಾರಿ. ಆ ಮೂಲಕ ಅಚೀವ್ಮೆಂಟ್ ಮಾಡುವ ಮೂಲಕ ನಿಮ್ಮ ಈ ನೋವನ್ನು ಮರೆಯುವ ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೊಂದು ಸಣ್ಣ ಸಲಹೆ ಕೊಡ್ತೇನೆ ಒಬ್ಬ ಸಹೋದರನಾಗಿ. ಜೊತೆಗೆ ಈ ಒಂದು ಇದನ್ನು ಆಘಾತದಿಂದ ಮುಂದೆ ಯಾರಿಗೂ ಆಗಬಾರ್ದಿತ್ತಲ್ಲ. ಯಾವ ಮಕ್ಕಳಿಗೆ ಇವತ್ತು ನಿಮಗಾದ ನೋವು, ನಿಮಗಾದಂಥ ಸಂಕಟ ಇನ್ನು ಮುಂದೆ ಯಾವ ಮಕ್ಕಳಿಗೂ ಆಗಬಾರ್ದು, ಅಥವಾ ಯಾವ ಮನೆಯಲ್ಲಿರುವಂತಹ ಒಂದು ಪತ್ನಿಯರಿಗೆ ಅಥವಾ ಅವರ ಸಂಬಂಧಿಕರಿಗೆ ಆಗಬಾರ್ದು. ನೀವು ಏನು ಶಿಕ್ಷೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೀರಿ ಅಂಥವರಿಗೆ, ಈ ರ್ಯಾಶ್ ಡ್ರೈವಿಂಗ್ ಮಾಡೋದು, ರೋಡಲ್ಲಿ ಬೇರೆ ಬೇರೆ ಥರ ಕೆಲವು ಕೀಟಲೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿ ಮೇಲೆ, ಅವರಿಗೆ ಯಾವ ಥರದ ಇದನ್ನು ಹೇಳ್ತೀರಿ, ನೀವು ಮೆಸೇಜ್ ಕೊಡ್ತೀರಿ? ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರನ್ನ ಹಾಗೆ ಅಂತ ಬಿಡಬಾರ್ದು. ಯಾಕಂದರೆ ನನ್ನ ಅಜ್ಜ ಸಹ ಇಲ್ಲ, ಅಪ್ಪ ಸಹ ಇಲ್ಲ, ಇಬ್ಬರನ್ನು ಸಹ ಕೊಂದಾಗಿದೆ ಬಂದು. ಅದು ಅಲ್ಲದೆ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ನೋಡಿದ್ವಿ, ಅಪ್ಪ ಮೋಸ್ಟ್ಲಿ ಸೈಡಿಗೆ ಹೋಗಿದ್ದಾರೆ ತಾತನನ್ನು ಕರ್ಕೊಂಡು. ಅವನ ಸ್ಲ್ಯಾಬಲ್ಲಿ ಅವನ ಗಾಡಿಯ ಮಾರ್ಕ್ ಇತ್ತು, ಸ್ಲ್ಯಾಬಲ್ಲಿ ಎಳ್ಕೊಂಡು ಹೋದ್ದು. ಅಲ್ಲಿ ಅಷ್ಟು ಸೈಡಿಗೆ ಬಂದು ಅಪ್ಪನನ್ನು ಗುದ್ದಿ ಕೆಳಗಾಕಿ ಆಮೇಲೆ ತಾತನನ್ನು ಗುದ್ದಿ ಮತ್ತೆ ಅವನು ಡ್ಯಾಮರಿಗೆ ಹತ್ತಿದ್ದು. ಹಾಗೆ ಹೋಗಿದ್ದಾನೆ. ಹಾಗೆಲ್ಲ ಹೋಗಿ ಅವನಿಗೆ ಶಿಕ್ಷೆ ಆಗಲೇಬೇಕು, ಅವನನ್ನು ಹಿಡಿಲೇಬೇಕು. ಈಗ ಕಾರನ್ನು ಮಾತ್ರ ಅವ್ರು ಹಿಡಿದದ್ದು ಅಂತ ಹೇಳಿದ್ದಾರೆ. ಅವನನ್ನು ಹಿಡಿದು ಅವನಿಗೆ ಶಿಕ್ಷೆ ಆಗಬೇಕು, ಅವನು ಜೈಲಲ್ಲಿ ಇರಲೇಬೇಕು. ನೀವು ಈಗ ಸ್ಟೇಷನಿಗೆ ಹೋಗಿದ್ರಾ? ಇಮಿಡಿಯೇಟ್ ಆಗಿ ನೀವು ಸ್ಟೇಷನ್ಗೆ ಹೋದ್ರೆ? ನಾನು ಆಮೇಲೆ ತಾತನನ್ನು ಹಾಸ್ಪಿಟಲಿಗೆ ಸೇರಿಸಿದ್ಮೇಲೆ ನಾನು ಮತ್ತೆ ಮತ್ತೊಬ್ಬರು ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಾಗಬೇಕಾದ್ರೆ ಅವರು ನೋಡ್ತೇವೆ ನಾಳೆ CCಯಲ್ಲಿ ನಾಳೆ ಚೆಕ್ ಮಾಡ್ತೇವೆ ಅಂತ ಹೇಳಿದರು. ಆಮೇಲೆ ಅವರು ತುಂಬ ಹೊತ್ತಾಗಿ ಇನ್ಸಿಡೆಂಟಾಗಿ ತುಂಬ ಹೊತ್ತಾಗಿ ಮತ್ತೆ ಹಾಸ್ಪಿಟಲಿಗೆ ಬಂದದ್ದು ಪೊಲೀಸ್ನವರು. ಮತ್ತೆ ಬಂದರು ಇನ್ಸಿಡೆಂಟಾಗಿ ತುಂಬ ಹೊತ್ತಾದ ಮೇಲೆ ಬಂದರು. ಓಕೆ, ಇದುವೇ ಗೊತ್ತಾಯ್ತಲ್ಲ ಒಂದು ಹಂತದ ವಿಚಾರವನ್ನು ಇವರು ಹೇಳಿದರು. ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಒಂದು ಇಲ್ಲಿ ಕಾಣ್ತಾ ಇರೋದು ಮನೆಯವರು ಮುಖ್ಯವಾಗಿ ಅವರವರ ಬಂಧುಗಳನ್ನು ಕಳ್ಕೊಂಡಿರುವಂಥದ್ದು. ಅವರ ನೋವನ್ನು, ಅವರ ಪ್ಲೇಸನ್ನು ಯಾರಿಗೂ ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅಂತಹ ನೋವಿನಲ್ಲಿರುವಂತಹ ಈ ಪಾಪ ಈ ಹುಡುಗಿ ಅಂತೂ ತುಂಬ ಕಂಗಾಲಾಗಿದ್ದಾಳೆ. ಎಲ್ಲ ನಾವು ಹೇಳ್ತೇವೆ, ಹೆಣ್ಮಕ್ಳಿಗಂತೂ ಅಪ್ಪ ಅಂದರೆ ಆಕಾಶ ಇದ್ದಾಗೆ, ಏನು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾರೆ ಅಪ್ಪ. ಅಂತಹ ಮಗಳು ಇವತ್ತು ತಂದೆಯನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಅಮ್ಮ ತಮ್ಮ ಯಜಮಾನರನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಜನಾರ್ದನರ ಪತ್ನಿ ಇಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾರೆ. ಅಮ್ಮ, ನಿಮ್ಮ ಹೆಸರು? ಹೇಮಾವತಿ. ಹೇಮಾವತಿ, ಸಮಾಧಾನ ತಗೊಳ್ಳಿಮ್ಮ. ಯಾಕಂತ ಹೇಳಿದರೆ ನೋವು ಅನ್ನೋದು ಅರ್ಥ ಆಗುತ್ತೆ ನನಗೆ. ಯಾಕಂತ ಹೇಳಿದರೆ ನಿಮಗೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಈಗ ಕಾನೂನಿನ ಮೂಲಕ ಶಿಕ್ಷೆಯನ್ನು ಕೊಡಿಸುವಂತಹ ಜವಾಬ್ದಾರಿ ಕೂಡ ಇದೆ. 2 ದಿವಸ ಆಯ್ತಮ್ಮ, ಇನ್ನೂ ಕೂಡ ಈ ಒಂದು ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಒಂದು ಕಾರನ್ನಷ್ಟೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಪೊಲೀಸರು. ಆದರೆ ಇದುವರೆಗೆ ಅಪರಾಧಿಯನ್ನು ಹಿಡಿಯುವಲ್ಲಿ ಅಥವಾ ಆತನನ್ನು ಬಂಧಿಸುವಲ್ಲಿ ಈ ಪೊಲೀಸರು ವಿಫಲರಾಗಿದ್ದಾರೆ. ಯಾಕೆ 2 ದಿವಸ ಬೇಕಿತ್ತಾ? ಕಾರ್ ಸಿಕ್ಕಿದ ನಂತರ ಅವನು ಸಿಗಬೇಕಲ್ಲ ಇಮಿಡಿಯೇಟು. ಯಾಕೆ ಅವನನ್ನು ಬಂಧಿಸಲಿಕ್ಕೆ ಲೇಟ್ ಮಾಡಿದರು? ನಿಮಗೇನಾದರೂ ಪೊಲೀಸರು ಹೇಳಿದ್ರಾ ಲೇಟ್ ಯಾಕೆ ಮಾಡಿದ್ವಿ ಅಂತ? ಲೇಟು ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ಸರ್. ಅವ್ರು ಎಂತಾದರೂ ಮಾಡಿದ್ದಾರೆ ಸರ್. ನಾನು ಸಹ ನೋಡಿದ್ದೇನೆ ಸರ್. ನನ್ನ ಅಪ್ಪ ಹೊರಲಾಡಿಕೊಂಡಿದ್ರು ಸರ್. ಅವು ಎಳ್ದು ಬಿಸಾಡಿಕೊಂಡು ಹೋದ, ದೂಡಿಕೊಂಡು ಹೀಗೆ ತಿರುಗಿ ನೋಡಿದ ಹಾಗೆಲ್ಲ ಆಗಿದೆ ಸರ್ ನಮಗೆ. ನಮ್ಮ ಕಷ್ಟವನ್ನು ಯಾರಲ್ಲಿ ಹೇಳೋದು? ಇನ್ನು ಮಕ್ಕಳನ್ನ ಹಿಡ್ಕೊಂಡು ನನ್ನ ಗತಿ ಏನು ನೋಡಿ ನೀವು. ಒಬ್ಬರು ದುಡಿದು ಜೀವನ ಮಾಡಬೇಕಿತ್ತು. ನಮ್ಮನ್ನು 3 ಸಾಕ್ತಿದ್ರು. ಇನ್ನು ನಮ್ಮನ್ನು ಏನು ಮಾಡೋದು? ಮಕ್ಕಳಿಬ್ಬರು ಕಲಿಯೋದು. ಅವರಿನ್ನು ದುಡಿಬೇಕಷ್ಟೇ ಅಲ್ಲ, ಇನ್ನು ದುಡಿಲಿಕ್ಕೆ ಸ್ಟಾರ್ಟ್ ಆಗಬೇಕಷ್ಟೇ. ಎಂತ ಮಾಡೋದು? ನಮ್ಮ ಜೀವನ ಏನು ಮಾಡಬೇಕು?
ಯಾರಲ್ಲಿ ನಮ್ಮ ಕಷ್ಟವನ್ನೆಲ್ಲ ಹೇಳಿಕೊಳ್ಬೇಕು? ಎಂಥ ಎಂಥ ಅವಸ್ಥೆ ಆಯ್ತು ಇದು. ಇಬ್ಬರು ಆಚೆ ಅಪ್ಪನೂ ಇಲ್ಲ, ಈಚೆ ಗಂಡನೂ ಇಲ್ಲ. ನಿಮ್ಮ ಈಗ ನಿಮ್ಮ ಯಜಮಾನರು ಅವತ್ತು ಭಜನೆಗೆ ಹೊರಟಿದ್ರು, ಅವರಿಬ್ಬರು ಮುಂದಿದ್ರು ಸರ್, ಸ್ವಲ್ಪ ಮುಂದೆ ಇದ್ದರು, ನಾವು ಚೂರು ಹಿಂದಿದ್ದೆವು. ನನ್ನ ಅಪ್ಪನನ್ನು ಫಸ್ಟಿಗೆ ನನ್ನ ಗಂಡನಿಗೆ ಹೊಡೆದಿದ್ದಾನೆ ಸರ್. ನಮಗೆ ಕಾಣಲಿಲ್ಲ ಅಷ್ಟೇ, ಹೊರಳಿ ಕಣಿಗೆಲ್ಲ ಬಿದ್ದಿದ್ರು ಅವರು. ಗೊತ್ತೇ ಆಗಿರಲಿಲ್ಲ ಅಂದರೆ ಸೌಂಡ್ ಕೇಳಿದೆ ಸರ್. ಇವನು ದೂಡಿ ವಾಪಸ್ ಅಪ್ಪನನ್ನು ಬಂದು ದೂಡಿ ಅಪ್ಪ ಹೊರಳಾಡಿ ಕೌಚಿ ಬೀಳುವಾಗ ನಾವು ಓಡಿಕೊಂಡು ಬಂದು ಅಪ್ಪನನ್ನು ತಬ್ಬಿಡ್ಕೊಂಡೆವು. ಆಗ ಅವನು ಪಾಸ್ ಆಗಿದೆ ಸರ್, ಹೀಗೆ ತಿರುಗಿ ಪಾಸ್ ಆಗಿದೆ. ಯಾರಲ್ಲಿ ಹೇಳೋದು, ಎಲ್ಲ ಬೊಬ್ಬೆ ಹಾಕಿ ಜನ ಎಲ್ಲ ಬಂದು ಅಪ್ಪನನ್ನು ಕರ್ಕೊಂಡೋದೆವು. ನಾವು ನೆನೆಸಿದ್ದು ನನ್ನ ಗಂಡ ಭಜನಾ ಮಂದಿರಕ್ಕೆ ಹೋಗಿದ್ದಾರೆ, ಅಲ್ಲಿದ್ದಾರೆ ಅಂತ ನೆನೆಸಿದ್ದು ಸರ್. 3:15 ಗಂಟೆಗೆ ಅಲ್ದ ಮೇಲೆ ಹುಡುಕುವಾಗ ಕಣಿಯಲ್ಲಿದ್ದರು ಬಿದ್ದು. ಅಂದರೆ ಅವ ಕಾರ್ ನಿಲ್ಲಿಸಿದ್ರೆ ನಿಲ್ಲಿಸಲಿಲ್ಲ ಸರ್. ಅವನು ಸ್ವಲ್ಪ ಸ್ಲೋ ಮಾಡಿ ಹೀಗೆ ಮಾಡಿದಾಗೆ ಹೋಗಿದ್ದಾನೆ ಸರ್, ನೋಡಿಕೊಂಡೇ ಹೋಗಿದ್ದಾನೆ. ಅವನು ನಿಲ್ಲಿಸಲಿಲ್ಲ. ಅಷ್ಟು ಬೊಬ್ಬೆ ಮಾಡುವಾಗ ಅವನು ನಿಲ್ಲಿಸಬೇಕಿತ್ತಲ್ಲ ಸರ್. ಇದೆಂಥ ನ್ಯಾಯ ಅವನದು? ಇಲ್ಲದಿದ್ದರೆ ಕರ್ಕೊಂಡು ಹೋಗ್ತಿದ್ರೆ ಒಂದು ಜೀವ ಆದರೂ ಉಳಿತಿರ್ಲಿಲ್ವಾ? ಸೀದಾ ಹೋದದ್ದೇ ಅವನು. ಮತ್ತೆಲ್ಲರೂ ಬಂದು ಊರಿನವರೆಲ್ಲ ಬಂದು ಎತ್ಕೊಂಡು ಹೋದ್ದು. ನಮ್ಮ ಕಷ್ಟ ಯಾರಲ್ಲಿ ಹೇಳ್ಬೇಕಲ್ಲಿ? ಯಾರು ಇರುವುದಿಲ್ಲಲ್ಲ ಸರ್ ಆಗ ಅಷ್ಟೊತ್ತಿಗೆ. ನೀವೇನು ಕೆಲಸ ಮಾಡ್ತೀರಿ? ನಾನು ಮನೆಯಲ್ಲೇ ಸರ್. ಮನೆಯಲ್ಲೇ ಜಾಗ ಇದೆಯಾ ನಿಮಗೆ? ಕೃಷಿ ಸ್ವಲ್ಪ ಇರೋದು ಸರ್, ಎಂಥ ಇಲ್ಲ. ಎಂಥ ಜಾಗ ಏನಿಲ್ಲ. ಎಲ್ಲಿ ಸುಳ್ಯದಲ್ಲಿ ನಿಮ್ಮ? ಕನಕಮಜಲಲ್ಲೇ ಮನೆ? ಹಾಂ, ಕನಕಮಜಲಲ್ಲೇ ಮನೆ. ಇವಾಗ ನಿಮ್ಮ ಮಕ್ಕಳು ಏನೇನು ಓದ್ತಾ ಇದ್ದಾರೆ ಅಥವಾ ಶಿಕ್ಷಣ ಹೇಗೆ ನಡೀತಿದೆ? ಅವನ ಮಗಳು M.Com ಮಾಡ್ತಾಳಷ್ಟೇ ಈಗ. ಮಗ B.Ed ಮಾಡೋದು. ಇಷ್ಟು ಇನ್ನೆಂತ ಮಾಡೋದು ಸರ್? ನನ್ನ ಮಕ್ಕಳನ್ನಿಬ್ಬರನ್ನು ಹಿಡ್ಕೊಂಡು ಎಜುಕೇಷನ್ ಮಾಡಿಸೋದ, ಜೀವನ ನಡೆಸೋದ, ಎಂತ ಮಾಡಿಸೋದು ಸರ್? ಓಕೆ, ಈಗ ಕಾನೂನು ಮೂಲಕ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನೀವು ಒತ್ತಾಯ ಮಾಡ್ತೀರಿ ಈ ಪೊಲೀಸರನ್ನು? ನಮಗೆ ಸಹ ಪರಿಹಾರ ಆಗಬೇಕು ಸರ್, ಅವನಿಗೆ ಶಿಕ್ಷೆ ಸಹ ಆಗಬೇಕು. ಎಂತ ಹೀಗೆ ಮಾಡಿದರೆ ಇನ್ನು ಮುಂದೆ ಅವನು ಆ ತಪ್ಪು ಯಾರಿಗೂ ಮಾಡಬಾರ್ದು ಸರ್. ಮಕ್ಕಳೆಲ್ಲ ಇರುವಾಗ ಈಗ ನಾವು ಅವರು ಪ್ರಾಯದವರು ಸ್ವಲ್ಪ ರೋಡಲ್ಲಿ ಹೋಗ್ತಾರೆ, ಅದರಿಂದ ಚಿಕ್ಕ ಚಿಕ್ಕ ಮಕ್ಕಳು ರೋಡಲ್ಲಿ ಹೋಗುವಾಗ ಸಹ ಇವನು ಹೀಗೇನೆಲ್ಲ ಮಾಡೋದು ನಿಮಗೆ ಗೊತ್ತಾಗ್ತದಲ್ಲ? ಇದು ನ್ಯಾಯನಾ? ದೊಡ್ಡವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ. ಎಂಥದ್ದು? ಅವರೀಗ ಸರಿ ಮಾಡಿ ಇದು ಮಾಡಬೇಕಿತ್ತು. ಅದನ್ನು ಮೊನ್ನೆನೇ ಇದು ಮಾಡಿ ಅವರು ಸರಿ ಕಂಪ್ಲೇಂಟ್ ಎಲ್ಲ ತಗೊಂಡು ನಮ್ಮಲ್ಲಿ ಇದು ಮಾಡಬೇಕಿತ್ತು. ಅವರು ಮಾಡಿದಾರ? ಮಾಡಲಿಲ್ಲ. ಈಗ ನಾವು ಯಾರಲ್ಲಿ ಅಂಗಲಚ್ಚಿ ಬೇಡುವುದು ನಮ್ಮ ಕಷ್ಟಕ್ಕೆ? ಯಾರಿಲ್ಲ ಸರ್. ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ ಈಗ. ಜೊತೆಗೆ ಆ ಕಡೆ ಆ ವೃದ್ಧೆ ಈ ವಯಸ್ಸಿನಲ್ಲಿ ಸಂಕಟವನ್ನು ಅನುಭವಿಸುವಂತಹ ಸಮಯ. ಇದರ ಜೊತೆಗೆ ಇಲ್ಲಿ ಆಗಿರುವಂತಹ ಕೆಲವೊಂದು ವಿಚಾರಗಳನ್ನು ನಾನು ನೋಡ್ತಾ ಇದ್ದೀನಿ. 2 ದಿವಸ ಆಯಿತು, ಇನ್ನೂ ಯಾರನ್ನು ಹಿಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಕಾರನ್ನು ಅರೆಸ್ಟ್ ಮಾಡೋದಾ ಇವರು, ಅಥವಾ ಯಾರು ಅಪರಾಧಿ ಆತನನ್ನು ಅರೆಸ್ಟ್ ಮಾಡೋದಾ ನಂಗೆ ಗೊತ್ತಾಗಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳೇ, ದಕ್ಷಿಣ ಕನ್ನಡ SP ಅವರಾಗಿರ್ಬೋದು, ಅಥವಾ ಇದನ್ನು ಯಾರು ಈ ತನಿಖೆಯನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಇದನ್ನು ಮುತುವರ್ಜಿ ವಹಿಸಿ ಈ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡಲಿಕ್ಕೆ ನಿಮಗೆ ಮಾತ್ರ ಸಾಧ್ಯ. ಯಾರೋ ಒಬ್ಬ ಈ ಥರ ರ್ಯಾಶ್ ಡ್ರೈವ್ ಮಾಡ್ತಾಯಿದ್ದಾರೆ, ಅವನಿಗೆ ಮೈ ಮುಟ್ಟಿ ನೋಡ್ಕೊಳ್ಬೇಕು. ಆ ಥರದ ಶಿಕ್ಷೆಯನ್ನು ಒಂದು ಸಲ ಕೊಟ್ಟರೆ ಸ್ಟ್ಯಾರಿಂಗ್ ಕೈಯಲ್ಲೇ ಕರೆಕ್ಟಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಡವರ ಜೀವದ ಜೊತೆಗೆ ಆಟ ಆಡುವಂಥವರು ಸಾಕಷ್ಟು ರಸ್ತೆಯಲ್ಲಿ ನೋಡ್ತಾ ಇರ್ತೇವೆ. ಓವರ್ಟೇಕ್ ಮಾಡೋದು, ಏನೋ ಹೋಗೋದು, ಏನೇನೋ ಓವರಾಗಿ ಗಾಡಿ ಓಡಿಸ್ತಾ ಇರ್ತಾರೆ. ಅಂಥವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು. ಅದು ಜಾಮೀನಿನ ಮೂಲಕ ಅಂಥವ್ರನ್ನ ರಿಲೀಸ್ ಮಾಡಿ ಒಂದು ಟೈಮಲ್ಲಿ ಬಿಡೋದಲ್ಲ. ನೆಕ್ಸ್ಟ್ ಟೈಮ್ ಯಾರಿಗೂ ಈ ಥರ ಮಾಡಬಾರ್ದು. ಆ ಥರ ಅವರ ಲೈಸೆನ್ಸನ್ನೇ ರದ್ದು ಮಾಡಿಬಿಡಿ ಆಜೀವ ಪರ್ಯಂತ. ಅವ್ರು ರೋಡಲ್ಲಿ ಹೋಗಿ ಯಾರ್ಯಾರ ಜೀವ ತೆಗೆಯೋ ಬದಲು ಅವರು ಮನೇಲಿ ಕೂತ್ಕೊಂಡಿರಲಿ ಆರಾಮಕ್ಕೆ. ಯಾಕೆ ಗಾಡಿ ತೊಗೊಂಡು ಇನ್ನೊಂದು ರೋಡಲ್ಲಿ ಬರಬೇಕು? ಇದೇ ಜಾಗದಲ್ಲಿ ಯಾರು ಶಾಲೆ ಮಕ್ಕಳು ಇದ್ದರು ಅಂತ ಇಟ್ಕೊಳ್ಳುವ. ಸ್ಕೂಲ್ ಮಕ್ಕಳು ಸಂಜೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ಕೂಲಿ ನಾಲಿ ಮಾಡೋರ ಮಕ್ಕಳು, ಶ್ರೀಮಂತರ ಮಕ್ಕಳೆಲ್ಲ ಬಸ್ಸಲ್ಲಿ ಹೋಗ್ತಾರೆ. ಆದರೆ ಕೂಲಿ ನಾಲಿ ಮಾಡುವಂಥ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಮಕ್ಕಳ ಜೀವ ತೆಗೆದಿದ್ರೆ ಸುಮ್ಮನೆ ಬಿಡಬಾರ್ದು ಇಂಥವರನ್ನು. ಇನ್ನೂ ನಾನು ಕೆಲವರನ್ನು ಮಾತಾಡಿಸ್ತೇನೆ. ಜನಾರ್ದನ ಅವರ ಮಗ ಆಗಿರುವಂಥ ಕೀರ್ತನ್ ಶೆಟ್ಟಿ ಇದ್ದಾರೆ. ಕೀರ್ತನ್ ಶೆಟ್ಟಿಯವರು ಪ್ರತಿಭಾವಂತ ಹುಡುಗ. ನಾನು ನೋಡಿದಾಗೆ ನನಗೆ ಗೊತ್ತು, ಕೆಲವು ಒಂದು ವರ್ಷದಿಂದ ಹಿಂದೆ ಪರಿಚಯ ಆಗಿದೆ. ಒಳ್ಳೆ ಪ್ರತಿಭಾವಂತ ಹುಡುಗ. ಅದರಲ್ಲಿ ನಾಟಕ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ವಿಭಾಗದಲ್ಲಿ ಕೂಡ ಒಂದು ಪ್ರತಿಭೆಯನ್ನು, ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ಒಬ್ಬ ಹುಡುಗ. ಅದೇ ಜೊತೆಗೆ ಸ್ವಲ್ಪ ನಿರ್ದೇಶನವನ್ನು ಕೂಡ ಮಾಡ್ತಾ ಬದುಕಲ್ಲಿ ಏನೋ ಕನಸುಗಳನ್ನು ಕಾಣ್ತಾ ಇದ್ದರು. ಅವರ ತಂದೆ ಇವತ್ತು ಅವರನ್ನು ಬಿಟ್ಟು ಈ ಒಂದು ಘಟನೆಯಲ್ಲಿ ದೂರವಾಗಿಬಿಟ್ಟಿದ್ದಾರೆ. ಕೀರ್ತನ್ ಅವರಿಗೆ ನಾವು ಸಂದರ್ಭದಲ್ಲಿ ಧೈರ್ಯ ಹೇಳ್ತೇವೆ ಅಂತ ಹೇಳಿದರೆ ಬಹುಶಃ ನನ್ನ ತಪ್ಪಾಗ್ಬೋದು. ಅವರನ್ನು ಹೇಗೆ ನಾವು ಮಾತಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಕೀರ್ತನ್ ಅವರೇ, ಮಾತಾಡಬೇಕಾದಂಥ ಪರಿಸ್ಥಿತಿ ಉಂಟು.
ಯಾಕೆಂತೇಳಿದರೆ 2 ದಿವಸ ಆಯಿತು, ಇನ್ನೂ ಕೂಡ ಯಾರನ್ನು ಪೊಲೀಸರು ಬಂಧಿಸಲಿಲ್ಲ. ಕೇವಲ ಕಾರನ್ನು ತಂದು ಅಲ್ಲಿ ಇಟ್ಟಿದ್ದಾರೆ, ವಶಕ್ಕೆ ತಗೊಂಡಿದ್ದಾರೆ ಅಷ್ಟೇ. ಸೊ ಏನು ಹೇಳ್ತೀರಾ ಒಟ್ಟಾರೆ ಈ ಒಂದು ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಮಗೆ ನ್ಯಾಯ ಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ಕೂಗಾಗಿ ಈ ಕ್ಯಾಮ್ರಾ ಇದೆ, ನೀವು ಹೇಳ್ಬೋದು ನೇರವಾಗಿ. ಅಲ್ಲ, ಹೇಳೋದು ಎಂತಂತ ಸಹ ನನಗೆ ಸಹ ಗೊತ್ತಾಗೋದಿಲ್ಲ. ಯಾಕಂತೇಳಿದರೆ ಅದೇ ಅಮ್ಮನವರು ಹೇಳಿದಾಗೆ, ತಂಗಿಯವರು ಹೇಳಿದಾಗೆ, ನನಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೋದಾಗ ಸಹ ಅಂದರೆ ಸುಳ್ಯ KVJಯಲ್ಲಿ ಸಹ ಹೇಳಿದ್ದಾನೆ, ಅಂದರೆ ಒಂದು ಅರ್ಧ ಗಂಟೆಗಿಂತ ಮುಂಚೆ ಕರ್ಕೊಂಡು ಬರ್ತಿದ್ರೆ ಬದುಕುತ್ತಿದ್ರು ಅಂತ, ಅಂದರೆ ಅಪ್ಪ ಬದುಕುತ್ತಿದ್ರು ಅಂತ ಒಂದಿತ್ತು, ಬದುಕ್ತಿದ್ರು ಅಂತ ಆಸ್ಪತ್ರೆಯವರು ಸಹ ಹೇಳಿದರು. ಇದು ಒಂದೇದೆಂತ ಅಂತೇಳಿದರೆ ಅದು ಅಪ್ಪಂದು ಗೊತ್ತಾಗುವ ನಮಗೆ ಮತ್ತೆ ಲೇಟ್ ಆಗಿದೆಲ್ಲ. ಫಸ್ಟಿಗೆ ನೋಡಿದ್ದು ತಾತನನ್ನು ಮಾತ್ರ, ಯಾಕಂತೇಳಿದ್ರೆ ತಾತ ಬೀಳುವಾಗ ತಾತನ ಮೇಲೆ ಎಲ್ಲರ ಫೋಕಸ್ ಹೋಯಿತು, ಅಪ್ಪ ಮಂದಿರಕ್ಕೆ ಹೋಗಿದ್ದಾರೆ ಅಂತಲೇ ಅಂದ್ಕೊಂಡದ್ದು. ಅಲ್ಲಿಂದ ವಾಪಸ್ ಅದೇ ರಿಕ್ಷಾದಲ್ಲಿ ಅದು ನಾನು ಹೇಗೆ ಇದು ಪಿಕ್ಚರ್ ಮಾಡ್ತಾನೆ ಹಾಗೆ ಆಗಿದೆ ನನ್ನ ಜೀವನ. ಯಾಕಂತೇಳಿದರೆ ತಾತನನ್ನು ಅರ್ಧ ತನಕ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು. ಆ ರಿಕ್ಷಾ ಸಹ ಅಷ್ಟೇ, ಅಂದರೆ ರಿಕ್ಷಾ ಎಷ್ಟು ಫಾಸ್ಟ್ ಹೋಗ್ತದೆ ಅಂತ ನಿಮಗೆ ಗೊತ್ತುಂಟಲ್ಲ. ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿ ಅರ್ಧಕ್ಕೆ ತೊಗದೆ ಆಂಬ್ಯುಲೆನ್ಸ್ ಬಂತು. ಅಡ್ಕಾರ ವಿನೋಬನಗರ ಶಾಲೆ ಹತ್ರ ಹೋಗ ಆಂಬ್ಯುಲೆನ್ಸ್ ಬಂದದ್ದು. ಬೇರೆ ಯಾರು ಜನ ಇಲ್ಲ, ನಾನು, ರಿಕ್ಷಾದವರು, ಮತ್ತೊಬ್ಬರು ಯಾರೊಬ್ರು ಇನ್ನೊಬ್ರು ಇದ್ದರು, ಯಾರು ಅಂತ ಗೊತ್ತಿಲ್ಲ, ಅಮ್ಮ, ತಂಗಿ ಮತ್ತು ಆಂಬ್ಯುಲೆನ್ಸ್ ಡ್ರೈವರ್. ಅದೇ ರಿಕ್ಷಾಕ್ಕೆ ಇದು ಆಂಬ್ಯುಲೆನ್ಸ್ಗೆ ಇದು ಮಾಡಿ ಆಂಬ್ಯುಲೆನ್ಸಿಂದ ಮತ್ತು KVJ ಕರ್ಕೊಂಡು ಹೋದದ್ದು. KVJ ಕರ್ಕೊಂಡು ಹೋಗಿ ಎಲ್ಲರದೇ ಅಪ್ಪನಿಗೆ ಕಾಲ್ ಮಾಡ್ತಿದ್ದಾರೆ. ನನಗೆ ಸಹ ಆ ಟೆನ್ಷನಲ್ಲಿ ನನಗೆ ಸಹ ಎಂಥ ಮಂಡ್ಯ ಓಡಲಿಲ್ಲ ಅಲ್ಲಿ. ಹಾಗೆ ಅದು ಎಲ್ಲ ಮಂದಿರದಲ್ಲೆಲ್ಲ ನೋಸ್ ಮಾಡಿ ಆಯಿತು. ಮತ್ತು ಸಹ ನನಗೊಂದು ಅದೇ ಡೌಟ್ ಎಂತ ಅಂತೇಳಿದರೆ, ಅಲ್ಲಿ ಮಂದಿರದಲ್ಲಿ ಸಹ ಇಲ್ಲ ಅಂತೇಳಿದರು. ನಾನು ಆಗಲೇ ಆಲೋಚನೆ ಮಾಡಿದೆ, ಅಂದರೆ ತಾತ ಮತ್ತು ತಂದೆ ಒಟ್ಟಿಗಿದ್ದದಲ್ಲ, ಸ್ವಲ್ಪ ಮುಂದೆ ಇದ್ದರೂ ಕೂಡ ಎಷ್ಟೇ ಅಂತೇಳಿದ್ರು ಅಷ್ಟು ಸ್ಪೀಡ್ ನಡ್ಕೊಂಡೋಗಿ ಮಂದಿರಕ್ಕೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಅದೇ ಅಲ್ಲಿ ಮೋಕ್ಷಿತ್ ಅಂತೇಳಿ ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಹೇಳಿದೆ ಅಂತ ಅಂತೇಳಿದರೆ, ಒಮ್ಮೆ ಅಲ್ಲಿ ಬಿದ್ದಲ್ಲಿ ಒಮ್ಮೆ ಆ್ಯಕ್ಸಿಡೆಂಟ್ ಆದಲ್ಲಿ ಒಮ್ಮೆ ಹೋಗಿ ನೋಡಿ ಅಂತ. ಅವರು ಸಹ ನೋಡಿದ್ರಂತೆ, ಅವರಿಗೆ ಸಹ ಅಲ್ಲಿ ಎಂತ ಗೊತ್ತಿಲ್ಲ, ಅವ್ರು ಬಂದರು. ಮತ್ತು ವಾಪಸ್ ಎಂತ ಅಂತೇಳಿದರೆ ಮತ್ತೊಬ್ಬ ಯಾರು ಅಲ್ಲಿ ಇದಂತೆ ಅಲ್ಲಿ ಲೈಟೆಲ್ಲ ಇಟ್ಕೊಂಡು ಹೋಗುವಾಗ ಆ ಲೈಟು ರೋಡಿಗೆ ಹಿಡಿಯುವಾಗ ಅದೇ ಲೈಟಿನ ಸೈಡ್ ಇದು ಬೀಳ್ತದಲ್ಲ, ಆಗ ಇದು ಚರಂಡಿ ಇರ್ತದಲ್ಲ, ಕಣ್ಣಿ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಅದೇ ವೈಟ್ ಕಂಡದು ನೋಡಿ, ಅಂದರೆ ಆಗ ಗೊತ್ತಾದದ್ದು ಅಲ್ಲಿ ಬಿದ್ದಿದ್ದಾರೆ ಅಂತೇಳಿ. ಇದು ಅವರ ಫ್ಯಾಮಿಲಿ, ರಾಮಯ್ಯ ರೈ ಅವರ ಫ್ಯಾಮಿಲಿ ಇದು. ಹಾಗೆ ಅವರನ್ನು ಸರ್ ಇವ್ರನ್ನ ಪುದರ್ ಸರ್ ನನ್ನ ಹೆಸರು ಪುದರ್ ಪ್ರವೀಣ್ ಪಂಡದು ದೊಡ್ಡಪ್ಪ ಓಕೆ ಮೆಗ್ಗಿನ ಮಗೆ ಏನು ಮೆಗ್ಗಿನ ಮಗೆ ಅಂಚಾರು ನಾನು ತೀರ್ನಾರು ಎನ್ನ ಬಾವಿ ಓಕೆ ಮಲ್ಲ ಶಾಕ್ ಅದೇ ಇದು ಅವು ಸಡನ್ನೇ ಅದೇ ಎಂಗ್ಲೇಜ್ ಎಂಚ ಬನ್ನಾಗ అయిన ఎన్నే సాధ్య ఉందిజ్జి దాయి బన్నగా రెడ్ ಜನಲ రెడ్ ಫ್ಯಾಮಿಲಿದ ಆಧಾರ ಸ್ತಂಭಲು ಅಗ್ಲ ಜೋಕ್ಲೇನು ಎನ್ನ ದೊಡ್ಡ ಮಣ ಇಡೀ ಫ್ಯಾಮಿಲಿ ತುನಗ ಬೇಜಾರ ದಾಯಿ ಬಣ್ಣಗ ಇಂಚಿನ ಪರಿಸ್ಥಿತಿ ಬರ್ರೆ ಬಲ್ಲಿ ಏರೆಗ್ಲ ಇನಿ ಈ ತೊಂಜಿ ಎಡ್ಡ ನರಮನಿ ಎನ್ನ ದೊಡ್ಡಪ್ಪ ಅರಿ ಇನಿ ಮುಟ್ಟಿ ಏರೆಗ್ಲ ಅನ್ಯಾಯ ಮಲ್ತನ ಆರತ್ತು ಅಂಚನೆ ಏರೆಗ್ಲ ತತ್ತದೆಣ್ಣೆ ಆರತ್ತು ಮಾತ್ರ ಎಡ್ಡ ರೀತಿ ಇತ್ತನಾರು ಏರಾಳ ನೆರಂದಲ್ಲ ನೆರುಚು ಮಗ ಅನ್ಕೊಂಡಾರು ಅಂಚಿನ ನರಮನಿ ಇನಿ ಸಾದಿ ನಾಯಿ ಸೈತಲೆ ಗಾಂಡು ಹಾಗೊಂದು ಪೋಯಿ ಮಾನವೀಯತೆ ಇಜ್ಜನ್ನು ನಹೆ ಪಂಡ ಎಂಕ ಎನ್ನ ಆರೋಗ್ಯ ಸೇವೆ ರಾವಂದಿಚ್ಚಿ ಮಸ್ತ್ ಕಷ್ಟೋಡು ಮಿತ್ತು ಬತ್ತನಾರು ಒಂಜಿ ಲೈಫುಡು ದಾದಾನ್ಲ ಸಾಧನೆ ಮಲ್ಪುಡು ಬಂದ್ಬಿಡು ಮಾ ಒಂಜಿ ಆಸನ ದಿಯೊಂದಿತ್ತಿನಾರು 4 ಜನ ತಿದ್ದರು ತೋಡು ಬಂದ್ಬಿಡ ಅಂಚನೆ ಯಾರನ್ನ ಮರ್ಮಯ್ಯಲ್ಲ ಅಂಚನೆ ಎರಡು ಜೋಕ್ಲಿ ಬಂಗೋಡು ಕಲ್ಪದು ಮಿತ್ತು ಬತ್ತನಾರು ಇಂಚಿಪ್ಪ ಒಂಜಿ ವರ್ಷ ಆಂಡಾತಿ ಇಲ್ಲಿ ಕಟ್ಟದು ಸಾಲ ಸೂಲ ಮಲ್ತದು ಒಂಜಿ ಇಲ್ಲಿ ಕಟ್ಟೋಡು ಬಂದು ಸ್ವಂತ ಇಲ್ಲಿ ಕಟ್ಟುತ್ತಾರೆ ಆಯ್ತು ಸಾಲ ಅಂಚನೆ ಜೋಕ್ಲೆನ ಎಜುಕೇಷನ್ದ ಸಾಲ ಪೂರ ಸಾಲಡ್ಲ ಮಸ್ತ್ ಬಂಗೋಡು ಜೀವನ ಬಂದಿತ್ತಂಡು ಅಂಚಿನಲ್ಪ ಇಂಚ ಅಂಡತ್ತ ಪನ್ಪುನ ಬಾರಿ ಮಲ್ಲ ಬೇಜಾರದ ವಿಷಯ ಹಿಡಿದಿಲ್ಲ ದಾದ ಪನ್ನಾಗ ಇದು ಪೂರ ಆಂಡ ನಮ್ಮ ಡಿಪಾರ್ಟ್ಮೆಂಟ್ದಾಗಲಿ ಇಂಗ್ಲಿ ಈತ ಪರಿಸ್ಥಿತಿ ಇನಿ 4 ದಿನ ಅದು ಇನ್ಸಿಡೆಂಟ್ ಆಂಡ ಖಾಲಿ ಒಂದು ಗಾಡಿನ ಕಣತದ ಸ್ಟೇಷನ್ ದೀತಿರ್ಬುಂಡ ಬೇತ ದಾಲಜ್ಜಿ ನೆತ್ತ ಅರ್ಥದಾದ ಪಂಡ ಅಂಚಂದಿತ್ತರ ಪಾಪದಕ್ಲಿಗೆ ಒಂಜಿ ನ್ಯಾಯ ಮಲ್ಲಕ್ಲಿಗೆ ಒಂಜಿ ನ್ಯಾಯ ಅವೇ ಒಂಜಿ ಪ್ರಭಾವಿ ವ್ಯಕ್ತಿಲ ಏರಣ್ಣ ಜೋಕ್ಲ ಅತಂಡ ಏರಲ ಫ್ಯಾಮಿಲಿ ಆದಿತ್ತನ ಬಿಡ್ತೀರ ಇನಿ ಏತು ಜನ ಸೇರಿದ್ವಿರು ಇನಿ ಏತು ಜನ ಬೈದ್ವಿರು ಏತು ಇಂಪ್ಲುಯೆನ್ಸ್ ಇತ್ತದು
ಒಂಜಿ ಗಲಿಗದುಲೈ ಇನ್ನಿತ ಟೆಕ್ನಾಲಜಿ ತುನಗ ಒಂಜಿ ಗಲಿಗದುಲೈ ಅರೆಸ್ಟ್ ಮಲ್ಬೋಲಿ ಅಂಚಿನಲ್ಪ ಖಾಲಿ ಒಂಜಿ ಗಾಡಿನ ಕನತದು ಸ್ಟೇಷನ್ ದಿತ್ತೀರಿ ಬಾಕಿದ ಅಂದು ಕಾನೂನಲ್ಲಿ ಇಜ್ಜಿ ಬಂಡ ಅರ್ಥ ಇಂಚಿನ ಏರ್ಲ ಪಾತಿರ್ನಕ್ಲಿಜ್ಜ ಇದು ಸ್ಟೇಷನ್ಗೆ ಪೋಯರು ಯಾರು ಪಂಡೇರು ಪೊಲೀಸ್ ಯಾನು ಸ್ಟೇಷನ್ ಪೋತಿಜಿ ಪೋದಿತ್ತಿ ದಾದ ಪಂಡೇರು ಪೊಲೀಸ್ ದಾರಿ ಏನಡ ಕಾಂಟ್ಯಾಕ್ಟ್ ಇತ್ತೇರು ಯಾನು ಪಾತಿರ್ದಿತ್ತೆ ಆರು ಬಂಡೇರು ಗಾಡಿ ಸೀಜ್ ಮಂತದ ಅವಾಗ ಪರ್ಸನ್ ಇಜ್ಜೇರು ತಿಕ್ಕ ಇಜ್ಜೇರು ಪನ್ಪೇರು ಎಂಚಿನ ಒಂಜಿ ಬೇಜಾಬ್ದಾರದ ಒಂಜಿ ಉತ್ತರ ಪನ್ಲೆಗೆ ತಿಗದಿಜ್ಜೇರು ಆಯ್ತು ಅರ್ಥ ಇಂಚಿನ ಅಂಚಂದಿತ್ತನ ಫೈಂಡ್ ಔಟ್ ಮಲ್ಪೇರಿಜ್ಜ ಆತನ ದಾದ ವಿಷಯ ಅಂಚಂದಿತ್ತನ ರೋಡ್ ಇಂಚನ ಹಾಕೊಂಡು ಪೋಂಡ ಪರಿಸ್ಥಿತಿ ಇಂಚಿನ ನರಮಣ್ಣಕ್ಲನ ಸಾಮಾನ್ಯ ಜನಕ್ನ ಅವಸ್ಥೆ ಇಂಚಿನ ಹಾಕೊಂಡು ಪೋಪ ನಾಯಿ ಸೈತಲೆಕ್ಕನ ಇನ್ನು ಒಂಜಿ ಎಲ್ಲಿ ಒಂಜಿ ಪ್ರಾಣಿಗೆ ಒಂಜಿ ಹಿಂಸೆ ಆಂಡಲ ನಮ್ಮ ಉಂಟು ದಾದ ವಿಷಯ ಅಂದ ತೂಪ ಅಂಚಿನಲ್ಪ ರಡ್ಡು ಜೀವ ಪೋತುಂಡು ರಡ್ಡು ಫ್ಯಾಮಿಲಿದ ರಡ್ಡು ಆಧಾರ ಸ್ತಂಭಲೆ ಪೋತುಂಡು ನೆಕ್ ಏರು ಹೊಣೆ ಏರು ನೆಕ್ ನ್ಯಾಯ ಕೊರ್ಪುನು ಏರುಲೇರು ವಾ ಒಂಜಿ ಅವಸ್ಥೆ ನೆಕ್ ಒಂಜಿ ಸರಿಯಾಯಿನ ಒಂಜಿ ನ್ಯಾಯ ತಿಕ್ಕೊಡು ನ್ಯಾಯ ತಿಕ್ಕಂದ್ರೆ ಇಂಗ್ಲು ಬುಡುಪುಲ್ ನೆಜ್ಜ ನ್ಯಾಯ ತಿಕ್ಕೊಡಿ ಒಂಜಿ ಆ ಫ್ಯಾಮಿಲಿಗೆ ನ್ಯಾಯ ತಿಕ್ಕೊಡು ರಡ್ನಿದ ಅದು ಏರು ಮಲ್ತೇನ ಆಗ ಶಿಕ್ಷೆ ಆವಡಿ ನೀ ನನ್ನ ದುಂಬಗ ಇಂಚಿನ ಇನ್ಸಿಡೆಂಟ್ ಏಪಲ ಆಯರಬಲ್ಲಿ ಏರೆಗ್ಲ ಆಯರಬಲ್ಲಿ ಅಂಚಿನ ಒಂಜಿ ಕಾನೂನು ವ್ಯವಸ್ಥೆ ಆವಡು ಇಜಂಡ ಇಂಗ್ಲು 100% ಇಂಗ್ಲು ಇಡೀ ಊರದಾಗಲು ರೆಡಿ ಉಳ್ಳೇರು ದಾದ ಪಣ್ಣಗ ಅಂಚಿನ ವ್ಯಕ್ತಿ ಯಾರು ಎನ್ನ ದೊಡ್ಡಪ್ಪ ಆರು ಅಂಚಿನ ವ್ಯಕ್ತಿ ಇಡೀ ಊರದಾಗಲು ಎಡ್ಡೆ ಇತ್ತಿನಾರು ಮಸ್ತ್ ಸಂಘ ಸಂಸ್ಥೆ ಭಜನಾ ಮಂದಿರಡು ಅಂಚಿನ ದೇವೇರ್ನ ಕಾರ್ಯ ಇತ್ತಿನಾರು ಅಂಚಿನಾರಿಗೆ ಇಂಚಿನ ಆನಂದ ಇಡೀ ಊರೇ ಒಂಜಿ ಕೊರಗೊಂದುಂಡು ಇಂಚಿನ ಆರೆ ಬಲ್ಲಿ ಇತ್ತಿನೊಂದು ಇಡೀ ಊರದಾಗಲು ರೆಡಿ ಉಳ್ಳೇರು ದಾದ ಪಣ್ಣಗ ಈ ನೆಕ್ ನ್ಯಾಯ ತಿಕ್ಕಜಿಂಡ ಎಂಗ್ಲು ಧರಣೆ ಮೇಲೆ ಪೆರ ರೆಡಿ ಉಲ್ಲ ಯಾನಾರು ನಮ್ಮ ಮರ್ಮಲ್ ಎಂಕ್ಲ ಮಾಮ್ ನಿಜವಾದ ನಾರಿದಿ ದೈವ ಭಕ್ತರು ಅರೆ ಏರು ಒಂಜಿ ಬತ್ತುಂಡಲ ಒಂಜಿ ಬೊಟ್ಟು ನೀರು ಎಂಕ್ಲು ಕೊರೋಡೆ ಕೊಡ್ತಿಂದ ನಾರೇ ಭಾರಿ ಬೇಜಾರು ಆರು ತಿನ ಅಂದ ಗುಳ್ಳಾಡು ಆರ್ನ ಒಂಜಿ ಬೊಟ್ಟು ನೀರು ಒಂಜಿ ಏರೆಗಳ ಕೊರಂದೆ ಗುಳ್ಳು ಅರತ್ತು ಅಂಚಿನ ಒಂಜಿ ವ್ಯಕ್ತಿಗೆ ಇಂಚಿನ ಒಂಜಿಂದ ಆಂಡ ತಗೊಂಡು ಭಾರಿ ಬೇಜಾರು ಎಂಕ್ಲಿಗೆ ಇಡೀ ಎಂಕ್ಲು ಒಂಜಿ ಸಂಸಾರನೆ ಉಂದಾಂಡದ ಒಂಜಿ ಇಲ್ಲು ಕಟ್ಟೋಡು ಬಂಡ ಒಂಜಿ ಏತ ಹಿಂದು ಮಲ್ತೊಂದು ಇತ್ತೇರು ಬಂಡ ಒಂಜಿ ಇಲ್ಲು ರಾತ್ರಿ ಪಗಲೈಕ್ ಒಂಜಿ ಪುಡೇರು ಒಂದಿತ್ತೇರು ಇಲ್ಲ ಅವಡು ಸಾಲಾಣ ಇಂಚಿನ ಒಂದಿಜ್ಜಿ ಒಟ್ರಾಸಿ ಇಲ್ಲೊಂಜಿ ನಂಗೆ ಕಟ್ಟೋಡೆ ಇಲ್ಲೊಂಜಿ ಮಾತೆಲ್ಲಕ ಬೋರ್ಡು ನಂಗೆಲ್ಲ ಮಾತೆಲ್ಲ ನಮ್ಮೊಂದು ಸಂಸಾರ ಪೂರ ಎಡ್ಡೆ ಇಲ್ಲು ಕಟ್ಟದು ಪೂರ ಉಳ್ಳೇರು ನಮಕ್ಲು ಒಂಜಿ ಅಂಚಿನ ಒಂಜಿ ಕಟ್ಟೇರು ಬಲ್ಲಿದಾನೆ ಅಲ್ಲ ಆರೆಗ ಏನ ಒಂಜಿ ಕಣ್ಣಾಡಿ ಆಗಲ್ಲ ಅಂಚನೆ ಮಗೆ ಅರೆಗಂತೂ ಏಪಲ ಹುಷಾರಿಪ್ಪು ನಂದಿಜ್ಜಿ ದಮ್ಮು ಕಟ್ಟೊಂದು ದಾಯ್ತ ಪೂರ ದಿನಕ್ಕೆ ಒಂಜಿ ದಿನ ಸರಿತಾನೆ ಒಂಜಿ ದಿನ ಸರಿಜಿ ಅರೆಲ್ಲ ನಮ್ಮ ಬೇರೆ ತಗೊಂಡಿಪ್ಪೋಣ ಮಾಮೆ ಈ ಬರ್ತಡು ಇಂಚಿನ ಒಂಜಿ ಪರಿಸ್ಥಿತಿ ಆಡತ್ತ ಎಂಗ್ಲಿಗೆ ಐತಾದ ಮೇಲೆ ಒಂಜಿಂದು ಉಂಡ ಎಂಗ್ಲಿಗೆ ಒಂದು ನ್ಯಾಯ ತಿಕ್ಕೊಡಿ ಒಂಜಿ ನೆಕ್ ಆರೊಂಜಿ ಎನ್ನ ಕಂಡನ ಎನ್ನ ದೊಡ್ಡಪ್ಪ ಎನ್ನ ಮಾಮನ ಸ್ಥಾನ ಡುತ್ತೇರು ಅರ ಮಸ್ತ್ ಎಂಕ್ಲಿಗೆ ಇಷ್ಟ ಆತೇರು ಪಂಡ ಎಂಕ್ಲಿ ಇಂಚಿನ ಕಾರ್ಯಗಳು ಅರೆಲ್ಲ ಎಪ್ಪುವ ಆರಿಜ್ಜಂದು ಎಂಕ್ಲಿ ಇಲ್ಲಲ್ಲೋ ಆ ಕಾರ್ಯ ಎಲ್ಲ ಒಂದು ಇಜ್ಜಂಡು ಅಂಚೆ ಎಂಕ್ಲಿ ಮಸ್ತ್ ಬೇಜಾರಂಡು ಅಂಡೆ ಮುರಂದಕ್ಕೆ ಎಂಕ್ಲಿ ಮೂಲೆ ಇಲ್ಲ ಮಸ್ತ್ ಬೇಜಾರಡಿಲ್ಲ ಎನ್ನ ಪಪ್ಪ ಎನ್ನ ಅಮ್ಮಗ್ಲ ಹುಷಾರಿದ್ದಿ ಎನ್ನ ಮೆಗ್ಗಿಯಾಗ್ಲ ಹುಷಾರಿಜ್ಜಿ ಆ ಪಪ್ಪನೇ ಮರ್ದಪುರ ವಾರ ಪೋದು ಅಮ್ಮ ಮರ್ದಪುರ ಮಂತೊಂದಿತ್ತೇರಿ ಎನ್ನ ಅಕ್ಕನ ವಾರಡು ತಿಂಗಳವರ ಪೋದು ತೂವೊಂದಿತ್ತೇರಿ ಎನ್ನ ಅಕ್ಕಾಗ್ಲ ಎನ್ನ ಅಮ್ಮಗ್ಲ ಏರಿಗ ತಿಂದು ಅಗ್ಲ ಹೆಂಚಿನೆಲ್ಲ ಪರಿಹಾರ ಮಂತೊಡ್ಡು ಮಸ್ತ್ ಸಾಲ ಉಂಟು ಅಮ್ಮಗ್ಲ ಪಪ್ಪ ಮಂತ್ರಿದ್ನ ಸಾಲ ಮೆಗ್ಗಿಯಾಗ್ಲ ಉಂಟು ಐವರು ಹೆಂಚಿನ ಮಂಟ ಆಗ್ಲ ಹುಷಾರಿಜ್ಜಿ ಏನಾದ್ರು ಫುಲ್ಲಿ ಅಜ್ಜೆ ಏಪಲ್ ಎಂಕ್ಲಿನ್ ಪ್ರೀತಿ ಎಂಕ್ಲಿನ್ ಎರುವಂತ ಇಜ್ಜಂಡು ಆರ ಭಜನೆ ಪುರ್ಲ ಒಟ್ಟಿಗೆ ಎಂಕ್ಲಿಲ್ಲ ತೊಂದು ಹೋಗೊಂದಿತ್ತೇರು ಅಜ್ಜಗೆ ಚಾರ ಬಲ್ಲಿ ಅಜ್ಜಗೆ ನ್ಯಾಯ ತಿಕ್ಕೊಡು. ಅವರು ನನ್ನ ದೊಡ್ಡಪ್ಪ. ಅವರಂದರೆ ಎಲ್ಲ ಫ್ಯಾಮಿಲಿ ಒಂದು ಒಳ್ಳೆ ವ್ಯಕ್ತಿ ಆಗಿದ್ದರು. ಈಗ ಅಂದರೆ ನೋಡಿ, ಅಂಥ ಒಳ್ಳೆ ವ್ಯಕ್ತಿಗೆ ಹೀಗೆ ಆಕ್ಸಿಡೆಂಟ್ ಆಗಿ ಇದು ಆಗೋದಂದರೆ ಒಂದು ಅದಕ್ಕೆ ಇಷ್ಟು ದಿವಸ ಆಯಿತು, 1-2 ದಿವಸ ಆಯಿತು. ಇಷ್ಟ ತನಕ ಒಂದು ಅದನ್ನು ಇದು ಮಾಡಲಿಲ್ಲ, ಫೈಂಡ್ ಔಟ್ ಮಾಡಲಿಲ್ಲ. ಗಾಡಿಯನ್ನು ಕೊಂಡೋಗಿ ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ತನಕ ಒಂದು ಯಾವುದೇ ಇದಿಲ್ಲ. ನಮ್ಮ ದೊಡ್ಡಪ್ಪ ಅವರು ರಾಮೇರಯ್ಯ ಹಾಗೂ ಮತ್ತೊಬ್ಬರು ನಮ್ಮ ಭಾವ. ಈಗ ಅವರಿಗೆ ಎಂತ ಅಂದರೆ ಈ ವಿಚಾರದಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋದು. ಅಂದರೆ ಇದೊಂದು ಅನ್ಯಾಯವಾಗಿ ಅವರನ್ನು 2 ಜೀವ ತೆಗೆದುಕೊಂಡಿದ್ದಾರೆ. ಇಷ್ಟೊತ್ತು ನಾವು ಮನೆಯವರನ್ನ, ಅವರ ಕುಟುಂಬಸ್ಥರನ್ನು, ಅವರ ನೋವುಗಳನ್ನು ಕೇಳಿದ್ವಿ. ಜೊತೆಗೆ ಅವರ ಒಡನಾಟ ಇದ್ದದ್ದು ರಾಮಯ್ಯರಯ್ಯವ್ರದ್ದು ಎಲ್ಲ ಹೊರಗಡೆ ಭಜನಾ ಮಂಡಳಿಯವರು ಅಥವಾ ಯಕ್ಷಗಾನ, ಪ್ರತಿ ಊರಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಇರ್ತಾ ಇದ್ದರು. ಜನರ ಪ್ರೀತಿಗೆ ಪಾತ್ರರಾಗಿದ್ದರು, ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಅದೇ ಥರವಾಗಿ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಲಿ ಊರವರ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡ್ತಾಯಿದ್ರು. ಅಂತಹ ಕೆಲಸವನ್ನು ರಾಮಯ್ಯ ರೈಗಳು ಮಾಡ್ತಾಯಿದ್ರು. ಜೊತೆಗೆ ಇವತ್ತು ನಮ್ಮ ಜೊತೆ ಇರುವವರು ಈ ಬೆಟ್ಟಂಪಾಡಿಯ ಸುತ್ತಮುತ್ತಲಿನ ಜನ.
ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ರಾಮಯ್ಯ ರೈಗಳ ಪ್ರೀತಿ ಇಲ್ಲಿ ಗೊತ್ತಾಗುತ್ತೆ. ಅವರ ಮೇಲಿನ ಪ್ರೀತಿ ಎಷ್ಟಿದೆ ಇವರ ಪ್ರತಿಯೊಬ್ಬರ ಕಣ್ಣುಗಳಲ್ಲಿ ಕಾಣ್ತಾ ಇದೆ ಆ ಪ್ರೀತಿ. ಹಾಗಾಗಿ ಅವರು ಇಷ್ಟು ಜನ ಸೇರಿದ್ದಾರೆ. ಯಾಕೆ ಅಂತ ಹೇಳಿದರೆ ರಾಮಯ್ಯ ರೈಗಳಿಗೆ ಮತ್ತು ಏನು ದುರಂತದಲ್ಲಿ ಇವತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಆ ಎರಡು ಆತ್ಮಗಳಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಇವರು ಇಷ್ಟು ಜನ ಇಲ್ಲಿ ಬಂದು ಸೇರಿರುವಂಥದ್ದು. ಸೊ ಅವರನ್ನು ಕೂಡ ನಾವು ಮಾತಾಡಿಸುವ. ಸರ್, ಭಜನಾ ಮಂಡಳಿಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಇವತ್ತು. ಶಿವಕುಮಾರ್ ಭಟ್ ಅವರೇ, ಈಗ ನೋಡಿ, ಇದು ಇಷ್ಟು ರಾಮಯ್ಯ ರೈಗಳು ನಿಮ್ಮ ಜೊತೆ ಒಡನಾಟದಲ್ಲಿದ್ದವರು, ಭಜನೆಯಲ್ಲಿ ಬರ್ತಾ ಇದ್ದವರು. ಈವನ್ ಅವರು ಉಸಿರು ಚೆಲ್ಲುವ ಮೊದಲು ಅವರು ಭಜನೆಯಲ್ಲೇ ಪಾಲ್ಗೊಂಡಿದ್ದರು. ಫೋಟೋಗಳಿದ್ದಾವೆ ನಮ್ಮ ಜೊತೆ. ಏನಂತ ಹೇಳಿದರೆ ಅವರು ಭಜನೆಯನ್ನು ಮುಗಿಸಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಆ ಥರದ ಒಂದು ದುರಂತ ಆಯಿತು. ನಿಮಗೆಲ್ಲ ಶಾಕಿಂಗ್ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಒಂದು ಭಜನೆಯಲ್ಲಿ ಭಾಗಿಯಾಗಿದ್ದವರು ಆಗ ತಾನೇ ನೀವು ನೋಡಿರ್ತೀರಿ, ತಕ್ಷಣ ಅವರು ಹೊರಗಡೆ ಬಂದಾಗ ಜೀವ ಹೋಯಿತು ಅಂತ ಕೇಳಿದರೆ ಯಾರಿಗಾದರೂ ಆಘಾತ ಆಗಿಯೇ ಆಗ್ತದೆ. ಎಷ್ಟರ ಮಟ್ಟಿಗಿನ ನೋವು ನಿಮಗಾಗಿತ್ತು ಅದನ್ನು ಕೇಳಿ ಅಂತ? ಒಂದರಲ್ಲಿ ನಮಗೆ ನಮ್ಮ ಮಂದಿರದ ಬಲ ಕೈ ಹೋದಾಗೆ ಆಗಿದೆ ಈಗ. ಯಾಕೆಂದರೆ ನಮಗೆ ಎಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಸಹ ಅವರು ನಮ್ಮೊಟ್ಟಿಗೆ, ಈಗ ನಗರ ಭಜನೆಗೆ ಸಕ್ರಿಯ ಕಾರ್ಯಕರ್ತವರು ನಮ್ಮೊಟ್ಟಿಗೆ ಎಲ್ಲ ಇದು ನಗರ ಭಜನೆಗೆ ಪುರೋಹಿತರಾಗಿ ಇದ್ದಾರೆ ಈಗ ಅವರು. ಈಗ ಭಜನೆಗೆ ಸಹ ಹಾಗೆ ನಮ್ಮ ಒಟ್ಟಿಗೆ ಒಂದು ಟೀಮಲ್ಲಿ ಲಾಸ್ಟ್ ಒಂದು ಭಜನೆ ಅವ್ರದ್ದು. ಅದು ಬಿಟ್ಟರೆ ಹೋಗುವಾಗ ನನ್ನ ಹತ್ರ ಒಂದು ನಮಸ್ಕಾರ ಮಾಡಿಕೊಟ್ಟು ಹೋಗಿದ್ದಾರೆ. ಅದರ ನಂತರ ಅದು ಇವನೇ ನನ್ನ ತಮ್ಮ ಒಂದು ಫೋನ್ ಮಾಡಿ ಹೇಳಿದೆ 12 ಗಂಟೆ ರಾತ್ರಿಗೆ ಹೀಗೆ ಆಗಿದೆ. ರಾಮಯ್ಯ ರೈ ಅವರನ್ನು ತಿಳ್ಕೊಂಡ್ರೆ ಅವರು ಒಬ್ಬ ಹಿರಿಯರು ಮತ್ತು ನಮಗೆಲ್ಲ ಮಾರ್ಗದರ್ಶಕರು. ಏನೆಲ್ಲ ಸದ್ಗುಣಗಳು ಅವರಲ್ಲಿ ಇರಬೇಕು ಅದು ಎಲ್ಲ ಅವರಲ್ಲಿತ್ತು. ಒಬ್ಬರು ದೇವತಾ ಮನುಷ್ಯ ಅಂತ ಹೇಳ್ಬೋದು. 1-2 ದಿವಸದ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಬಹುಶಃ ನಾವು ಅರಗಿಸಿಕೊಳ್ಳಲಿಕ್ಕೆ ಆಗದ್ದು. ಅಪಘಾತಗಳು ಸಾಮಾನ್ಯವಾಗಿ ಆಗುವಂಥದ್ದು. ಹೌದು, ನಾವು ಕೂಡ ವಾಹನದಲ್ಲಿ ಓಡಾಡುವವರು, ವಾಹನ ಬಿಡುವವರು, ಅಪಘಾತ ಸಾಮಾನ್ಯವಾಗಿ ಆಗುವಂಥದ್ದು. ಅದಕ್ಕೆ ಕ್ಷಮೆಗಳು ಉಂಟು, ಪರಿಹಾರಗಳುಂಟು, ಎಲ್ಲ ಉಂಟು. ಮಾನವೀಯತೆಯನ್ನು ಎಲ್ಲವನ್ನು ಬಿಟ್ಟು ಒಂದು ಅಪಘಾತ ಆದ ಮೇಲೆ ಒಂದು ಎದುರೆದುರಲ್ಲಿ ಅದನ್ನು ಮೀರಿ ಕಾನೂನಿನ ಚೌಕಟ್ಟು ಇರ್ಬೋದು, ಆ ಚಾಲನಾ ಒಂದು ಕ್ರಮಗಳಿರ್ಬೋದು, ಮಾನವೀಯತೆ ಇರ್ಬೋದು, ಇದನ್ನೆಲ್ಲ ಮಿಟ್ಟಿ ನಿಂತು ಅದನ್ನು ಹೋಗುವುದು ಅಂದರೆ ಅದು ನಿಜವಾಗಿ ಅದನ್ನು ಕ್ಷಮಿಸುವಂಥದ್ದಲ್ಲ. ನಾವು ಕಡಖಂಡಿತವಾಗಿ ಅದನ್ನು ಒಂದು ಖಂಡಿಸ್ತೇವೆ. ನಾನು ಲಕ್ಷ್ಮೀನಾರಾಯಣ ರೈ ಅಂತೇಳಿ ಇಲ್ಲೇ ಪಕ್ಕ ಡೆಮ್ಮಂಗಾರ ಮನೆ. ಮೊನ್ನೆ ತಾನೇ ನಗರ ಭಜನೆ 1 ತಿಂಗಳಿಂದ ನಡೀತಾ ಉಂಟು. 1-2 ದಿವಸ ಮುಂದೆ ನನಗೆ ಫೋನ್ ಹಾಯಿಸಿದರು ಮಧ್ಯಾಹ್ನ, ಇವತ್ತು ಒಂದು ದಿನ ನೀನು ಭಜನಾ ಇದಕ್ಕೆ ಬರಬೇಕು ಅಂತೇಳಿ. ಅಂದರೆ ನಾನು ಬೆಂಗಳೂರಲ್ಲಿದ್ದೆ, ಮಗಳ ಮನೆಯಲ್ಲಿದ್ದೆ. ಅಣ್ಣ ಇನಿಯಂಕ ಬರ್ರ ಅಪ್ಪುಜ್ಜಿ ಬುಕ್ಕ 2 ದಿನ ಖರೀದಿಯನ್ನು ಬರ್ಪ 5 ಬುಕ್ಕ. ಮೊನ್ನೆ ತಾನೇ ನಾವು ನಮ್ಮ ಅಧ್ಯಕ್ಷರ ಮನೆ ಅಲ್ಲಿ ಅಡ್ಯತಿಮ್ಮಾರ್ ಅಂತೇಳಿ ಆ ಕಡೆ ಹೋಗಿದ್ದೆವು. ಅಲ್ಲಿ ಹೋಗುವಾಗ ಸಾಧಾರಣ 12-12:30 ಆಗ್ತದೆ ನಮ್ಮ ಮಂಗಳ ಮುಗ್ದು ಬರುವಾಗ. ಆದರೂ ಅವರಿಗೆ ನಿಲ್ಲಿಕ್ಕಾಗೋದಿಲ್ಲ. ಅಷ್ಟು ಕೂಡ ಈ ಏಜಿನಲ್ಲಿ ಅಷ್ಟೊಂದು ದೇವರ ಭಕ್ತಿ ಅಂದರೆ ಅದು ನಾನು ಸಾಧಾರಣ ಒಂದು 20-23 ವರ್ಷದಿಂದ ರಾಮಯ್ಯರಲ್ಲಿ ಕಾಣ್ತಾ ಇದ್ದೇನೆ. ನಮಸ್ತೆ, ನನ್ನ ಹೆಸರು ಸನತ್ ಕುಮಾರ್ ಅಂತ. ರಾಮಯ್ಯ ಕಕ್ಕೂರು ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದರು. ನನ್ನ ಬಾಲ್ಯದ ದಿನಗಳಿಂದಲೂ ಅವರನ್ನು ನಾನು ಬಲ್ಲೆ. ಅವರ ಈ ನಿಧನದ ಸುದ್ದಿ, ಅವರು ಆಕ್ಸಿಡೆಂಟ್ ಆಗಿದ್ದ ಒಂದು 10 ನಿಮಿಷ ಮೊದಲು ನಾನು ಮಾತಾಡಿದ್ದೆ ಅವರ ಹತ್ರ. ಅವರಲ್ಲಿ ಆಗ ಅವರು ಹಿರಿಯ ಭಜಕರು, ಒಬ್ಬರು ಹವ್ಯಾಸಿ ಯಕ್ಷಗಾನ ಕಲಾವಿದ, ಮತ್ತು ನಮ್ಮ ಪರಿಸರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳುವರು. ಅವರು ವಿಶೇಷ ವ್ಯಕ್ತಿ ಯಾಕೆ ಹೇಳಿದರೆ ಅಂದರೆ, ಅವರಿಗೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರನ್ನು ನಾಚಿಸುವಂಥ ರೀತಿಯಲ್ಲಿ ಕೆಲಸ ಮಾಡುವವರು. ನಾವು ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ ಆದರೂ ಅವರು ನಮ್ಮನ್ನು ಕರ್ಕೊಂಡು ಹೋಗುವರು, ಅಂಥ ವ್ಯಕ್ತಿತ್ವ ಉಳ್ಳವರು. ಅವರಿಗೆ ಬೆಳಿಗ್ಗೆ ಒಂದು ದೇವಸ್ಥಾನದಲ್ಲಿ ಭಜನೆ ಮಾಡಿ ಮತ್ತೊಂದು ಮಂದಿರಕ್ಕೆ ಭಜನೆ ಹೋಗುವಾಗ ಇಂಥ ವ್ಯಕ್ತಿತ್ವ ಉಳ್ಳವರಿಗೆ ಇಂಥ ಒಂದು ಈ ರೀತಿ ಅವರನ್ನು ಕರೆದುಕೊಳ್ಳುವುದಂದರೆ ನಮಗೆ ಮನಸ್ಸಿಗೆ ತುಂಬ ಆಘಾತ ತಂದಿದೆ. ಜೊತೆಗೆ ಅವರ ಒಂದು ಮನೆಯಲ್ಲಿ ಇಬ್ಬರಿಗೆ ವೈದ್ಯವ್ಯ ಬರುವುದಂದರೆ ಅದನ್ನು ಹೇಗೆ ಸಹಿಸಿಕೊಳ್ಳಿ. ಇದಿಷ್ಟು ಕುಟುಂಬಸ್ಥರ ಮತ್ತು ಈ ಗ್ರಾಮಸ್ಥರ ನೋವಿನ ಮಾತು. ರಾಮಯ್ಯ ರೈಗಳ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ಹೊಂದಿದ್ದಾರೆ ಈ ಗ್ರಾಮಸ್ಥರು, ಇಲ್ಲಿಯ ಜನ, ಇಲ್ಲಿಯ ಕುಟುಂಬಸ್ಥರು ಎಲ್ಲರೂ ಕೂಡ ಕಣ್ಣಾಲಿಗಳು ತೇವಗೊಳ್ತಾ ಇದೆ. ಎಲ್ಲರೂ ಕೂಡ ಒಂದೇ ಮಾತು, ಅವರಿಗೆ ನ್ಯಾಯ ಕೊಡಬೇಕು. ಏನು ಅವರಿಗೆ ಈ ಪರಿಸ್ಥಿತಿ ಬಂದಿದೆ, ಯಾರು ಈ ಪರಿಸ್ಥಿತಿಯನ್ನು ತಂದಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಮಾತಾಡ್ತಾ ಸ್ಥಳೀಯರು ಹೇಳಿದರು, ಅಪಘಾತ ಅನ್ನೋದು ಸಾಮಾನ್ಯ ಆಗಿಯೇ ಆಗುತ್ತೆ. ಆದರೆ ಒಂದು ಕ್ಷಣದಲ್ಲಿ ಅಪಘಾತ ಆದಾಗ ಅಲ್ಲಿಂದ ಅದನ್ನು ನೋಡಿ ಹೋಗೋದಿದೆಯಲ್ಲ, ಮಾನವೀಯತೆ ಅಲ್ಲ, ಅದು ರಾಕ್ಷಸತ್ವವನ್ನು ತೋರಿಸುತ್ತೆ. ಮನುಷ್ಯತ್ವವನ್ನು ಮರೆತು ಜೀವನ ಮಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ರಕ್ತದ ನಡುವಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ನಾವು ಹೆಚ್ಚಿನವರು, ನಾವು ಭಾರತೀಯರು ವಿಶಾಲ ಹೃದಯದವರು, ಅವ್ರನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸೋದೋ ಏನೋ ಒಂದು ಕೆಲಸವನ್ನು ಮಾಡ್ತೇವೆ. ಪ್ರತಿನಿತ್ಯ ಹೈವೇಗಳಲ್ಲಿ ಅಪಘಾತಗಳಾಗ್ತಾ ಇರ್ತವೆ. ಇದರಲ್ಲೂ
ಮಾಣಿ ಮೈಸೂರು ಏನಿದೆ ರಾಷ್ಟ್ರೀಯ ಹೆದ್ದಾರಿ, ಈ ಹೆದ್ದಾರಿಯಲ್ಲಿ ಸಾಕಷ್ಟು ಹಿಟ್ ಆ್ಯಂಡ್ ರನ್ ಕೇಸುಗಳು ನಡೀತಾ ಇದ್ದಾವೆ. ದಯವಿಟ್ಟು ನಾನು ವಾಹನ ಸವಾರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಕುಟುಂಬಸ್ಥರ ನೋವು ಯಾವ ಥರ ಇದೆ, ಆನಂತರ ಏನಾಗುತ್ತೆ, ಆ ಕುಟುಂಬಸ್ಥರು ತಮ್ಮವ್ರನ್ನ ಕಳ್ಕೊಂಡು ಎಷ್ಟೆಲ್ಲ ನೋವು ಅನುಭವಿಸ್ತಾರೆ. ಅದು ಜೀವನ ಪರ್ಯಂತವಾಗಿ ಅವರಿಗೆ ಆ ನೋವುಗಳು ಅವರ ಮನಸ್ಸಲ್ಲಿರುತ್ತೆ, ಯಾವಾಗಲೂ ಅವ್ರನ್ನ ಕಾಡ್ತಾ ಇರ್ತದೆ. ಅಂಥ ನೋವಿಗೆ ಯಾರನ್ನು ದೂಡಬೇಡಿ ಯಾವತ್ತು. ದಯವಿಟ್ಟು ನೀವು ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂತೇಳಿದರೆ ಈ ಗಾಡಿ ರಸ್ತೆಯನ್ನು ಬಿಟ್ಟು ಹೊರಗಡೆಯಿಂದ ಹೋಗಿದೆ, ಅಂದರೆ ಪಾದಾಚಾರಿಗಳು ನಡ್ಕೊಂಡು ಹೋಗುವ ಜಾಗದ ಮೇಲೆ ಹೋಗಿದೆ ಅಂದರೆ ನಾವು ತಿಳ್ಕೊಳ್ಬೇಕು ಯಾವ ಕಾರಣಕ್ಕಾಗಿದೆ. ಹಾಗಾದರೆ ಇದನ್ನು ಕಂಡುಹಿಡಿಬೇಕಾದ್ದು ಯಾರು? ಪೊಲೀಸರು. ಈ ಪೊಲೀಸರು ಸರಿಯಾಗಿ ಇದನ್ನು ತನಿಖೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಬಹುದು. ನ್ಯಾಯ ಕಾಯುವ ಪೊಲೀಸರು ಇದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ, ನಂಬಿಕೆ ನಮಗಿದೆ. ಯಾಕೆಂದರೆ ನಾವೆಲ್ಲರೂ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಟ್ಟವರು, ಕಾನೂನಿನ ಮೇಲೆ ವಿಶ್ವಾಸವನ್ನು ಇಟ್ಟವರು. ಹಾಗಾಗಿ ಕಾನೂನು ಪ್ರಕಾರವಾಗಿ ಏನಾಗ್ತದೆ ಅದನ್ನು ಮೊದಲು ನಾವು ನೋಡ್ತೇವೆ ಅಂತ ಊರವರು ಹೇಳ್ತಾ ಇದ್ದಾರೆ, ಮನೆಯವರು ಹೇಳ್ತಾ ಇದ್ದಾರೆ, ಕಾದು ನೋಡ್ತೀವಿ ನಾವು ಅಂತ. ಒಂದು ವೇಳೆ ಕಾನೂನು ಪ್ರಕಾರವಾಗಿ ಏನೂ ಆಗಲಿಲ್ಲ ಅಂತ ಆದರೆ ಖಂಡಿತವಾಗಿ ನಾವು ಪ್ರತಿಭಟನೆಯ ಮೂಲಕ ಅಥವಾ ಇನ್ಯಾವುದೋ ಮೂಲಕ ನಾವು ಹೋರಾಟವನ್ನು ನಡೆಸ್ತೇವೆ. ಹಾಗಾಗಿ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕುಟುಂಬಕ್ಕೆ, ಈ ಮನೆಯವರಿಗೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ. ಹಾಗೆ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಏನು ಇವರು ಮನೆಯೆಲ್ಲ ಕಟ್ತಾ ಇದ್ದಾರೆ ಪಾಪ, ಇನ್ನೂ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಯಾರು ಕಾರಣಕರ್ತರಾಗಿದ್ದಾರೋ ಅವರೇ ಪರಿಹಾರವನ್ನು ಕೊಡಬೇಕಾಗತ್ತೆ. ಈ ಪರಿಹಾರವನ್ನು ಕೊಟ್ಟು ಆ ಕುಟುಂಬದ ನೋವನ್ನು ಯಾವತ್ತೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಮ್ಮವರನ್ನು ಕಳ್ಕೊಂಡ ನೋವನ್ನು ಯಾವಾಗಲೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೊಂಚ ಮಟ್ಟಿನ 1% ಅವರ ನೋವನ್ನು, ಅಥವಾ ನೋವು ಅಂತ ಹೇಳಲಿಕ್ಕೆ ಹೋದಿಲ್ಲ, ಭಾರವನ್ನು ಕಮ್ಮಿ ಮಾಡಬಹುದು. ಇಲ್ಲಾಂದರೆ ಆರ್ಥಿಕವಾಗಿ ಸಾಕಷ್ಟು ಹೊಡೆತಕ್ಕೆ ಬೀಳ್ತಾರೆ ಆ ಕುಟುಂಬಸ್ಥರು. ಹಾಗಾಗಿ ಇವರೆಲ್ಲರಿಗೂ ಕೂಡ ಆದಷ್ಟು ಬೇಗ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.